ಅಯ್ಯೋ ಬಂದೇ ಬಿಟ್ರಾ? ಬನ್ನಿ ಬನ್ನಿ, ನೀವು ಬರ್ತಾ ಇದ್ದೀರಾ ಅಂತ ನನ್ನ ಮಗಳು ಸೀರೆ ಉಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ವಿರಾಜ್ ವಿರಾಜ್ ಕೋಪ ಮಾಡ್ಕೋಬೇಡ ಕಣ, ಸಮಾಧಾನವಾಗಿರು. ಮೊದಲೇ ರಮ್ಯಾ ವಿರಾಜ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್ ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಮೇಲೆ ನಿಂಗೆ ಎಷ್ಟು ಕೇರ್ ಅಲ್ವಾ? ರಮ್ಯಾ, ನಿಂಗೆ ಹುಚ್ಚಿಡ್ದಿದ್ಯಾ? ವಿರಾಜ್, ನಿನ್ನೆ ನೀನ್ ಏನ್ ಅನ್ಕೊಂಡಿದ್ಯಾ? ನಮ್ಮನೆಗೆ ಬಂದು ಮಿಥುನನ್ ಬಯಕ್ಕೆ ಯಾರು ನಿಂಗೆ ರೈಟ್ಸ್ ಕೊಟ್ಟಿದ್ದು? ಓ, ನೀನ್ ಅದನ್ನ ಕೇಳಕ್ ಬಂದಿದ್ಯಾ? ಇನ್ಯಾಕ್ ಬರ್ಬೇಕು? ನಿನಗೆ ನನ್ನ ಹತ್ರ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಮಾತಾಡ್ಬೇಕು. ಅದನ್ನ ಬಿಟ್ಟು ಮಿಥುನ ಹತ್ರ ಕಿರ್ಚಾಡಿ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅಂದ್ರೆ ಅವಳಿಗೆ ಏನೇ ಹೇಳಿದ್ರು ನಾನ್ ಸಹಿಸ್ಕೊಳ್ಬೇಕಾ? ಅವಳು ನನ್ನ ಮಿಥಿಲ ನಿನ್ ತರ ಎಲ್ಲ ಮಾತಾಡಲ್ಲ. ಅವಳಿಗೆ ಯಾರ ಹತ್ರ ಮಾತಾಡ್ತೀನಿ, ಏನ್ ಮಾತಾಡ್ತೀನಿ ಅಂತ ಸೆನ್ಸ್ ಇರತ್ತೆ. ಅಂದ್ರೆ ನನಗೆ ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ಯಾ? ಯಾಕೆ ಒಪ್ಕೊಳ್ಳೋಕೆ ಕಷ್ಟ ಆಗ್ತಿದ್ಯಾ? ನಿಂಗೆ ಸೀರೆ ಉಡೋಕೆ ಇಷ್ಟ ಇಲ್ಲ ಅಂದ್ರೆ, ಮದುವೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರ ಹತ್ರ ಹೇಳು. ಅದನ್ನ ಬಿಟ್ಟು ಇನ್ನೊಬ್ರಿಗೆ ಸೀರೆ ಉಡೋಕೆ ಹೇಳೋದಲ್ಲ. ಓಹೋ, ಇವಾಗ ಕೆಲ್ಸದೋಳು ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಅವಳಿಗೊಂದು ಮನ್ಸಿದೆ. ಸೀರೆ ಉಡ್ಸಿ ಅವಮಾನ ಮಾಡಕ್ ನೀನ್ ಯಾರು? ಅವಳಿಗೆ ಆಗ್ತಿರೋ ಮುಜುಗರ ನೋಡಿದ್ಯಾ ನೀನು? ಆಫ್ಟರ್ ಆಲ್ ಒಬ್ಳು ಕೆಲ್ಸದೋಳು ಅವಳು. ಅವಳ ಪರವಾಗಿ ಮಾತಾಡಿ ನನ್ನೇ ಕ್ವಶನ್ ಮಾಡ್ತಿದ್ಯಾ ವಿರಾಜ್? ಅವಳು ಯಾರೋ ಕೆಲ್ಸದೋಳಲ್ಲ. ಅವಳು ವಿರಾಜ್ ನಮ್ಮ ಮನೆ ಕೆಲ್ಸದವರು ನಮ್ಮ ಮನೆಯವ್ರ ತರನೇ. ನಮ್ಮ ಮನೆಯವ್ರ ಹತ್ರ ಕೆಟ್ಟದಾಗ ನಡ್ಕೊಳ್ಳೋಕ್ಕೂ ನಿನಗಿಲ್ಲ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಮಿಥಿಲ ನೋಡ್ ಕಲಿ. ಹೌ ಡೇರ್ ಯು ವಿರಾಜ್? ನಿಂಗೆ ಎಷ್ಟು ಧೈರ್ಯ ಆ ಮಿಥಿಲನ್ ಜೊತೆ ನನ್ನ ಕಂಪೇರ್ ಮಾಡಕ್ಕೆ? ಕಂಪೇರ? ನಿನ್ನ ಮಿಥಿಲನ ಯಾವತ್ತೂ ಕಂಪೇರ್ ಮಾಡಕ್ ಆಗಲ್ಲ. ನಿನ್ ತರ ಯಾವತ್ತೂ ಮಿಥಿಲ ಆಡಲ್ಲ. ಸಾಧ್ಯ ಆದ್ರೆ ಯಾರ ಹತ್ರ ಹೇಗಿರ್ಬೇಕು ಅಂತ ಅವಳು ನೋಡಿ ಕಲ್ತ್ಕೋ. ವಿರಾಜ್ ಪ್ಲೀಸ್ ಕೂಲ್ ಆಗು. ಹೇಗ್ ಕೂಲ್ ಆಗಿರೋದು ಅವಿ? ಇವಳು ಬೇರೆ ಯಾರಿಗೂ ಆಟಿಟ್ಯೂಡ್ ತೋರಿಸಿದ್ರೆ ಪರವಾಗಿಲ್ಲ. ಇವಳು ಅವಮಾನ ಮಾಡಿರೋದು. ರಮ್ಯಾ ಮೇಡಮ್ ಕರ್ಕೊಂಬಂದ್ರು, ಸೀರೆ ಉಟ್ಕೊ ಅಂದ್ರು, ಉಟ್ಕೊಂಡೆ. ಸೊ ವಾಟ್? ಅವ್ರಿಗೆ ಇಲ್ದಿದ್ ಪ್ರಾಬ್ಲಮ್ ನಿನಗೆ ಯಾಕೆ? ನನಗದು ಪ್ರಾಬ್ಲಮೇ. ನನಗೆ ಇಷ್ಟ ಆಗಿರೋರ್ಗೆ ಏನೋ ತೊಂದರೆ ಆದ್ರೆ ನಾನು ಸಹಿಸಲ್ಲ. ಮಿಥಿಲ ಬೇರೆ ಯಾರು ಅಲ್ಲ. ಅವಳು ನನ್ನ ಅತ್ತಿಗೆ. ಅದಕ್ಕಿಂತ ಜಾಸ್ತಿ ಅವಳು ನನ್ನ ಫ್ರೆಂಡು. ಅವಳ ಬಗ್ಗೆ ಯಾರಾದ್ರೂ ಏನಾದರೂ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಮಿಥಿಲಾ ಮಿಥಿಲಾ ಮಿಥಿಲಾ, ಜಸ್ಟ್ ಸ್ಟಾಪ್ ಇಟ್ ವಿರಾಜ್. ಮಾಡ್ರನ್ ಡ್ರೆಸ್ಗಿಂತ ಹುಡುಗಿ ಸೀರೆಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ. ಫೋಟೋ ಕಳ್ಸಿದ್ರೆ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀವೋ ಅಂತ ಫೋಟೋ ಕಳ್ಸಿಲ್ಲ ಅಲ್ವಾ? ನೀವೇನು ಹೇಳ್ತಾ ಇದ್ದೀರಾ? ಈಗಿನ ಕಾಲದ ಹೆಣ್ಮಕ್ಳು ಎಷ್ಟೇ ಮಾಡ್ರನ್ ಆಗಿದ್ರು ಕೂಡ ಸೀರೆ ಉಟ್ರೆ ಸಾಕು, ಪಕ್ಕ ಭಾರತೀಯ ಹೆಣ್ಮಗಳು ತರ ಕಾಣಿಸ್ತಾರೆ. ಅದರಲ್ಲೂ ಅವಳು ಹಾಕಿರೋ ಮೂಗುತಿ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನಮಗಂತೂ ಹುಡುಗಿ ತುಂಬಾ ಇಷ್ಟ ಆಗೋದ್ಲು. ಇನ್ನೇನಿದ್ರು ಹುಡುಗ ಹುಡುಗಿಗೆ ಬಿಟ್ಟಿದ್ದು. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಇನ್ಯಾರ ಬಗ್ಗೆ? ಇಷ್ಟು ಚೆನ್ನಾಗಿರೋ ರೇಷ್ಮೆ ಸೀರೆ ಹಾಕೊಂಡು ನಿಂತಿದ್ದಾಳಲ್ಲ, ನಿಮ್ ಮಗಳ ಬಗ್ಗೆ. ಕ್ಷಮಿಸಿ, ಅವಳು ರಮ್ಯಾ ಅಲ್ಲ, ನಮ್ಮನೆ ಅಡುಗೆ ಅವಳು. ಹಾ, ಅರಮನೆ ಕೆಲಸದವಳು. ಏನೋ ಅಡುಗೆ ಅವಳ? ಮತ್ತೆ ಇವಳನ್ನ ಯಾಕೆ ರೆಡಿ ಮಾಡಿ ನಿಲ್ಸಿದ್ದೀರಾ?
ಇದೆಯಲ್ಲ, ಒಂದ್ಸಲ ನನ್ ಮನೆ ಹತ್ರ ಯಾಕೆ ಬಂದಿದೆ ಅಂತ ಕೇಳ್ದ ನೀನು? ಓ ಅದಕ್ಕೆ ಕಾರಣ ಬೇರೆ ಇದೆಯಾ? ನಾನೇ ನಿಮ್ ಮನೆಗ್ ಮಿಥಿಲಾ ಹತ್ರ ಜಗಳಾಡಕ್ ಬಂದಿದ್ನಾ? ನಾನ್ ನಿನ್ನ ಹುಡ್ಕೊಂಡ್ ಬಂದಿದ್ದೆ. ನೀ ನನ್ ಫೋನ್ ಪಿಕ್ ಮಾಡಿ ಇಲ್ಲ ಮೆಸೇಜಿಗೆ ರಿಪ್ಲೈ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಈ ವಿಷಯನ ಮತ್ತೆ ತೆಗಿಬೇಡ ರಮ್ಯಾ. ನಿಂಗೆ ಹುಡುಗ ನೋಡಕ್ ಬರ್ತೀಯನಂದ್ರೆ ನಾನೇ ಕಲ್ಲಿರ್ಬೇಕು? ನಾನು ಬಂದ್ರೆ ಸರಿ ಹೋಗಲ್ಲ ಅಂತ ನಿಂಗೆ 100 ಸಲ ಹೇಳಿದ್ದೀನಿ. ನೀನ್ ಇಲ್ದೆ ಹೋದ್ರೆ ಸರಿ ಹೋಗಲ್ಲ ಅಂತ ನಾನು 1000 ಸಲ ಹೇಳಿದೀನಿ. ಸುಮ್ನೆ ತೊಂದ್ರೆ ಮೈ ಮೇಲೆ ಹೇಳ್ಕೊಳ್ಳೋದು ಬೇಕಾ? ಫ್ರೆಂಡ್ಗೆ ಸಹಾಯ ಬೇಕು ಅಂದಾಗ ನೀನ್ ದೂರ ನಿಲ್ಬೇಕಾ? ನಾನು ಇಲ್ಲಿರೋದ್ರಿಂದ ಯಾವ ಸಹಾಯನೂ ಆಗಲ್ಲ ರಮ್ಯಾ. ನೀನ್ ಇಲ್ಲಿದ್ರೇನೆ ನನ್ ಧೈರ್ಯ ವಿರಾಜ್. ಅದನ್ನ ಹುಡುಗರು ಮನೆಯವ್ರು ತಪ್ಪಾಗಿ ತಿಳ್ಕೊಳ್ಳೋದ್ವಾ? ತಪ್ಪು ತಿಳ್ಕೊಳ್ಳೋ ಜನನ ನನ್ ಮದ್ವೆ ಆಗ್ಬೇಕಾ? ಬರೋನು ನಿನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ತಾನೆ ನಿನ್ ಸುತ್ತ ಇರೋ ಜನನ ಅವ್ರ ಮಧ್ಯೆ ಇರೋ ನಿನ್ ಸಂಬಂಧನ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೋ ಮನ್ಸಿರೋರ್ನ ತಾನೆ ನಾನು ಹುಡ್ಕೊಬೇಕು. ಬರೋ ಹುಡ್ಗಂಗೆ ಆ ಮನ್ಸಿದ್ರೆ ತಾನೆ ನನ್ಗೂ ಮದ್ವೆ ಆಗೋ ಧೈರ್ಯ ಬರೋದು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವ್ ಮಾತಾಡ್ಕೊಂಡು ಪರಸ್ಪರ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬರೋ ಹುಡ್ಗಂಗೆ ಅರ್ಥ ಮಾಡ್ಕೊಳ್ಳೋ ಮನ್ಸಿದೆ ಅಂತ ನೋಡ್ಬೇಕಲ್ವಾ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ರಮ್ಯಾ? ನಂಗ್ ನಿನ್ನಂತ ಫ್ರೆಂಡ್ ಯಾರು ಸಿಕ್ಕಿಲ್ಲ ವಿರಾಜ್. ಈ ನಮ್ ಫ್ರೆಂಡ್ಶಿಪ್ ನ ಮದ್ವೆ ಆದೋ ಕಾರಣಕ್ಕೆ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ನನಗೆ ಹುಡ್ಗ ನೋಡಕ್ ಬಂದಾಗ್ಲೇ ಸರಿ ಹೋಗಲ್ಲ ಅಂತ ದೂರ ಇರೋ ನೀನು ಮುಂದೆ ನನ್ ಮದ್ವೆ ಆದಾಗ ನನ್ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀಯ ಅಂತ ಏನ್ ಗ್ಯಾರಂಟಿ? ಹಾಗಂತ ಏನು ಮಾಡಕ್ಕೆ ಹೊರಟಿದ್ಯಾ? ಯಾರು ನನ್ನ ವಿರಾಜ್ ಫ್ರೆಂಡ್ಶಿಪ್ ನ ಒಪ್ಕೊಳ್ತಾರೋ ಅವ್ರ ಜೊತೆಗೆ ನನ್ನ ಜೀವನ ಕಳೆಯೋದು. ಬಂದಿರೋ ಹುಡ್ಗಂಗೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ಇದೆಯಾ ಅಂತ ನೋಡೋದ್ ಬೇಡ್ವಾ? ಹುಡ್ಗ ನಮ್ ಫ್ರೆಂಡ್ಶಿಪ್ ನ ಒಪ್ತಾನೆ ಅಂದ್ರೆ ವಿರಾಜ್ಗೂ ಏನು ಪ್ರಾಬ್ಲಮ್ ಇರಲ್ಲ ಅಲ್ವಾ? ಆ ಹುಡ್ಗನ್ ನೋಡಿ ಮೀಟ್ ಮಾಡ್ರೆ ಅಲ್ವಾ ಗೊತ್ತಾಗೋದು. ಹೌದಲ್ವಾ? ಸರಿ ಬಾ, ಅವನ ಹತ್ರನೇ ಹೋಗಿ ಕೇಳೋಣ. ರಮ್ಯಾ ನಿಲ್ಲು. ರಮ್ಯಾ ನನ್ನ ಮಾತು ಕೇಳಿ. ಇಲ್ಲಿ ನಿಂತ್ಕೊಂಡು ಡ್ರಾಮಾ ಮಾಡ್ತಿದ್ಯಾ? ಮೇಡಮ್ ನಾನೇನ್ ಮಾಡ್ದೆ? ನಮಗೆ ಅವಮಾನ ಮಾಡಬೇಕು ಅಂತಾನೆ ಸೀರೆ ಉಟ್ಕೊಂಡು ಬಂದಿದ್ಯಾ? ಆಂಟಿ, ರಮ್ಯಾ ಮಾಡಿದ್ದಕ್ಕೆ ಇವಳಿಗೆ ಯಾಕೆ ಬೈತಿದ್ದೀರಾ? ಹರ್ಷಿ, ಬಂದವ್ರ ಮುಂದೆ ರಮ್ಯನ್ ಬಗ್ಗೆ ಮಾತಾಡೋದು ಸರಿಯಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಇಲ್ಲ, ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಇದ್ರಲ್ಲಿ ಮಿಸ್ ಆಗೋದೇನಿದೆ? ಕೆಲಸದವ್ಳನ್ನ ಹೀಗೆ ರೆಡಿ ಮಾಡೋಕೆ ಏನ್ ಕಾರಣ ಇರುತ್ತೆ? ಇಲ್ಲ, ಮನೆಗೆ ಗೆಸ್ಟ್ ಬಂದಾಗ ಮನೆ ಕೆಲಸದವರು ಒಳ್ಳೆ ಸೀರೆ ಉಟ್ಕೊಳ್ಳಿ ಅಂತ ನಾನೇ ಹೇಳಿದ್ದು. ಹೌದೌದು, ರಮ್ಯಾ ಹಳೆ ಸೀರೆನೆಲ್ಲ ಇವಳಿಗೆ ಕೊಟ್ಲು. ಅದರಲ್ಲಿ ಈ ರೇಷ್ಮೆ ಸೀರೆನೂ ಇತ್ತು ಅನ್ಸುತ್ತೆ. ಇವಳು ಹೋಗಿ ಅದನ್ನೇ ಉಟ್ಕೊಂಡಿದ್ದಾಳೆ. ಒಂಚೂರು ಬುದ್ಧಿನೇ ಇಲ್ಲ ನೋಡಿ. ಏನು ಇನ್ನೂ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬಾ.